ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸುಮಾರು ಜನ ಹೇಳ್ತೀರಲ್ಲ, ನಾವು ಪೂಜೆ ಮಾಡ್ತೀವಿ, ಡೈಲಿ ಪೂಜೆ ಮಾಡ್ತೀವಿ, ಡೈಲಿ ಶ್ರದ್ಧೆ ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡ್ತೀವಿ. ಆದರೂ ಸಹ ದೇವರು ನಮ್ಗೆ ಒಳ್ಳೇದು ಮಾಡ್ತಿರೋದಿಲ್ಲ. ಆದರೆ ಏಕಾದಶಿ ದಿವಸ ಉಪವಾಸನೂ ಮಾಡ್ತೀವಿ, ವ್ರತ ಮಾಡ್ತೀವಿ, ರಾಯರ ಮಠಕ್ಕೆ ಹೋಗ್ತೀವಿ. ಆದರೂ ಸಹ ನಮಗೆ ಅನುಗ್ರಹ ಆಗ್ತಿಲ್ಲ. ದೇವ್ರ ಪೂಜೆ ಮಾಡಿದಷ್ಟು ತುಂಬ ಕಷ್ಟನೇ ಬರ್ತಿದೆ. ನಾನು ನೀವು ಹೇಳೋ ಥರ 2 ಟೈಮು ಪೂಜೆ ಮಾಡ್ತೀನಿ. ಆದರೂ ಸಹ ನನಗೆ ಒಳ್ಳೇದಾಗ್ತಿಲ್ಲ. ನನಗೆ ತುಂಬಾ ಕಷ್ಟ ಇದೆ. ಸ್ವಲ್ಪನೂ ಒಂದು 10 ಪೈಸದ ಭಾಗದಷ್ಟು ನನಗೆ ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತೀರಲ್ಲ. ರಾಯರು ಪೂಜೆ ಮಾಡಿದಷ್ಟು ಕಷ್ಟ ಜಾಸ್ತಿ ಬರ್ತಿದೆ, ಸ್ವಲ್ಪನೂ ಕೂಡ ನಮ್ಗೆ ಅನುಗ್ರಹ ಅನ್ನೋದು ಆಗ್ತಿಲ್ಲ ಅಂತ. ನೋಡಿ, ನೀವು ಪೂಜೆ ಮಾಡೋದ್ರಲ್ಲಿ ಕೆಲವೊಂದು ತಪ್ಪುಗಳಿರುತ್ತೆ ಅಲ್ವಾ? ಏನಾದರೂ ಒಂದು ಲೋಪದೋಷ ಇದ್ರೇ ದೇವರು ಅನುಗ್ರಹ ಮಾಡೋದಿಲ್ಲ. ಆ ಏನು ಲೋಪದೋಷ, ನಾವು ಪೂಜೆ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇರುತ್ತೆ, ನಾವು ಪೂಜೆ ಮಾಡಿನೂ ಏಂತ ವ್ಯರ್ಥ ಆಗ್ತಿದೆ, ನಾವು ಪೂಜೆ ಮಾಡಿದ ಫಲ ಏಂತ ನಮಗೆ ಸಿಗ್ತಾ ಇಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲು ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಏಕೆಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದ, ಕೇಳಲೇಬೇಕಾದ ವಿಡಿಯೋ ಇದು. ಎಲ್ರಿಗೂ ಉಪಯೋಗ ಆಗುತ್ತೆ. ನೀವು ಸುಮಾರು ಜನ ಹೇಳ್ತೀರಲ್ಲ, ಪೂಜೆ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಿಲ್ಲ, ತುಂಬ ಕಷ್ಟ ಜಾಸ್ತಿ ಬರ್ತಿದೆ. ನಾನು ಅಷ್ಟೇ ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಮತ್ತು ಡೈಲಿ ಪೂಜೆನೂ ಮಾಡ್ತೀನಿ. ರಾಯರಿಗೆ ಯಾವ್ದು ರೀತಿ ಇಷ್ಟನೋ ಪೂಜೆ ಆ ರೀತಿ ಎಲ್ಲ ಮಾಡ್ತೀನಿ. ಮಠಕ್ಕೂ ಸಹ ಹೋಗ್ತೀನಿ, ಮಂತ್ರಾಲಯಕ್ಕೂ ಸಹ ಹೋಗ್ತೀನಿ, ರಾಘವೇಂದ್ರ ಸ್ವಾಮಿ ಹತ್ರ ಒಂದು ಹರಕೆನೂ ಸಹ ಕಟ್ಕೊಂಡಿದ್ದೀನಿ. ರಾಯರ ಮಠಕ್ಕೆ ಅಕ್ಕಿ ಬೆಲ್ಲ ತಂದುಕೊಡ್ತೀನಿ ಅಂತ ಸುಮಾರು ಜನ ಹೇಳ್ತಿದ್ದೀರಲ್ಲ. ನೀವು ಮಾಡಿದಂಥ ಪೂಜೆ ಫಲ ಏಂತಿಗೆ ವಿಫಲ ಆಗ್ತಿದೆ, ಏಂತಿಗೆ ಅದು ಫಲ ಸಿಗ್ತಿಲ್ಲ ಅಂತ ಫುಲ್ಲು ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಒಂದು ಚಿಕ್ಕ ಕತೆ ರೂಪದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಒಂದು ಊರಲ್ಲಿ ಒಂದು ಗಂಡ ಹೆಂಡ್ತಿ ಇರ್ತಾರೆ. ಅವ್ರಿಗೆ ತುಂಬಾ ಬಡತನ ಇರುತ್ತೆ. ಆದರೆ ಒಂದು ಚಿಕ್ಕದಾದ ಗುಡಿಸ್ಲಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಆದರೆ ಅವರು ದೈವ ಭಕ್ತರು. ದಿನಾ ಬೆಳಗ್ಗೆ 6 ಗಂಟೆ ಸೂರ್ಯ ಉದಯ ಆಗೋದ್ರೊಳಗಡೆ ಅವರು ಪೂಜೆ ಮಾಡಿ ಒಂದು ಮಂತ್ರ ಅನ್ನೋದು ಸಹ ಹೇಳ್ತಿರ್ತಾರೆ. ಪೂಜೆನೂ ಮಾಡ್ತಿರ್ತಾರೆ. ಬೆಳಗ್ಗೆ ಸಂಜೆ 2 ಟೈಮು ಪೂಜೆ ಮಾಡ್ತಾರೆ. ಡೈಲಿ ಸೂರ್ಯ ಉದಯ ಆಗೋದ್ರೊಳಗಡೆ ಪೂಜೆ ಮಾಡ್ತಾರೆ. ಆದರೆ ಅವ್ರಿಗೆ ಸ್ವಲ್ಪನೂ ಸಹ ಅನುಗ್ರಹ ಆಗೋದಿಲ್ಲ. ಏಕೆಂದರೆ ಅವ್ರು ತುಂಬ ಬಡತನದಲ್ಲಿರ್ತಾರೆ. ಅವರು ಒಂದು ಚಿಕ್ಕದಾದ ಒಂದು ಗುಡಿಸಲಲ್ಲಿರ್ತಾರೆ. ಅವ್ರಿಗೆ ತಿನ್ನೋದಕ್ಕೆ ಊಟಕ್ಕೂ ಸಹ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಅವರು ದಿನಾ ಬೆಳಗ್ಗೆ ಪೂಜೆ ಮಾಡಿ ದೇವ್ರ ಹತ್ರ ಕೂತ್ಕೊಂಡು ಕೇಳ್ತಾ ಇರ್ತಾರೆ, ನಾನು ಇಷ್ಟು ಪೂಜೆ ಮಾಡ್ತೀನಿ, ಏಂತಕ್ಕೆ ನಮಗೆ ಒಳ್ಳೇದು ಮಾಡ್ತಿಲ್ಲ, ನೀವು ಏಂತಕ್ಕೆ ನಮ್ಮ ಮೇಲೆ ಅನುಗ್ರಹ ಆಗ್ತಿಲ್ಲ, ನಮ್ಮಿಂದ ಏನು ತಪ್ಪಾಗಿದೆ ನಮಗೆ ಗೊತ್ತಾಗ್ತಿಲ್ಲ ತಂದೆ, ನಾವು ಪೂಜೆ ಮಾಡಿದ್ದು ಫಲ ಅಂತ ಸಿಗ್ತಾ ಇಲ್ಲ, ನಾವೇನೇ ಪೂಜೆ ಮಾಡಿದ್ರು ಅದೆಲ್ಲ ವಿಫಲನೇ ಆಗ್ತಿದೆ ಅಂತ ಆ ದಂಪತಿಗಳು ದೇವ್ರ ಮುಂದೆ ಕೂತ್ಕೊಂಡು ಯಾವಾಗಲೂ ಅಷ್ಟೇ ಕಣ್ಣೀರು ಹಾಕ್ತಾ ಅವ್ರ ಕಷ್ಟನೆಲ್ಲ ಹೇಳ್ಕೊತಿರ್ತಾರೆ. ಮಾರನೇ ದಿವಸ ಅದೇ ಥರ ಪೂಜೆ ಮಾಡ್ತಿರ್ತಾರೆ. ಒಬ್ಬ ಸಾಧು ವ್ಯಕ್ತಿ ನಡ್ಕೊಂಡು ಬರ್ತಿರ್ತಾರೆ. ಸಾಧು ಅಂತಂದರೆ ವಯಸ್ಸಾಗಿರುತ್ತೆ, ಗುರುಗಳ ಥರ ಇರ್ತಾರೆ ನೋಡಿ, ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಬರ್ತಿರ್ಬೇಕಾದ್ರೆ ಅವ್ರ ಕಿವಿಗೆ ಒಂದು ಗಂಟೆ ಶಬ್ದ ಆಗಿರ್ಬೋದು, ಇವ್ರು ಹೇಳೋ ಮಂತ್ರ ಆಗಿರ್ಬೋದು, ಇದೆಲ್ಲ ಕೇಳಿಸ್ತಿರುತ್ತೆ. ಇಲ್ಲೊಂದು ಚಿಕ್ಕ ಗುಡಿಸ್ಲಿದೆ. ಆ ಗುಡಿಸ್ಲೊಳಗಡೆಯಿಂದ ಪೂಜೆ ಶಬ್ದ ಎಲ್ಲ ಕೇಳಿ ಬರ್ತಿದೆ, ಮಂತ್ರ ಸಹ ಕೇಳಿ ಬರ್ತಿದೆ ಅಂತ. ಅದೇ ಗುಡಿಸ್ಲು ಎದುರುಗಡೆ ಒಬ್ಬ ಸಾಧು ಬರ್ತಾರೆ. ಬಂದು ನೋಡ್ತಾರೆ. ಅವರಲ್ಲಿ ಕುತ್ಕೋತಾರೆ. ಅವರು ಅಂದರೆ ಅವ್ರ ಮನೆ ಮುಂದೆ ಗುಡಿಸಲ್ ಮುಂದೆ ಅವ್ರು ಕುತ್ಕೋತಾರೆ, ಸಾಧು ಕುತ್ಕೋತಾರೆ. ಆ ಗಂಡ ಹೆಂಡ್ತಿ ಇರ್ತಾರಲ್ಲ, ಅವ್ರು ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀರಲ್ಲ, ಸೂರ್ಯ ಉದಯ ಆಗೋದ್ರೊಳಗಡೆ ಪೂಜೆ ಮಾಡ್ತಾ ಇದ್ದೀರಲ್ಲ, ತುಂಬ ಒಳ್ಳೆಯದು. ಆದರೂ ಏನೋ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಗು ಇಲ್ಲ, ಏನೋ ಒಂಥರ ಕಳ್ಕೊಂಡಿರೋ ಥರ ಇದ್ದೀರಲ್ಲ, ಏನು ಇಲ್ಲದೆ ಇರೋ ಥರ ಇದ್ದೀರಲ್ಲ, ಯಾಕೆ ಅಂತ ದಂಪತಿನ ಈ ಸಾಧುಗಳು ಕೇಳ್ತಾರೆ. ಆವಾಗ ದಂಪತಿ ಹೇಳ್ತಾರೆ, ನಾವೆಷ್ಟು ಪೂಜೆ ಮಾಡಿದ್ರು ಯಾವ ಪೂಜೆನೂ ಸಹ ಫಲ ಅನ್ನೋದು ಕೊಡ್ತಿಲ್ಲ, ತುಂಬಾ ಕಷ್ಟನೇ ಜಾಸ್ತಿ ಬರ್ತಿದೆ, ಒಪ್ಪತ್ತು ಊಟಕ್ಕೂ ಸಹ ನಮಗೆ ತುಂಬ ಕಷ್ಟ ಇದೆ ಸಾಧುಗಳೇ. ಬೆಳಗ್ಗೆ ಎದ್ದ ತಕ್ಷಣ ನಾನು ಪೂಜೆ ಅಂತ ಮಾಡ್ತೀನಿ, ನಾನು ಒಂದು ವ್ರತ ಉಪವಾಸ ಎಲ್ಲನೂ ಸಹ ಮಾಡ್ತೀನಿ, ಆದರೂ ಸಹ ದೇವರು ನಮಗೆ ಒಳ್ಳೇದು ಮಾಡ್ತಿಲ್ಲ, ಏನಕ್ಕೆ ಸಾಧುಗಳೇ ಅಂತ ಆ ದಂಪತಿ ಅವ್ರ ಎದುರುಗಡೆ ಕುತ್ಕೊಂಡು ಕೇಳ್ತಾರೆ. ಆಯಿತು ಸರಿ, ಇವತ್ತು ಪೂಜೆ ಮುಗಿಸಿದ್ದೀರಲ್ಲ, ನಾಳೆ ನೀವು ಪೂಜೆ ಮಾಡಿ, ನಾನು ಇಲ್ಲೇ ಇರ್ತೀನಿ, ಒಂದು ಮೂಲೆಯಲ್ಲಿ ಕುತ್ಕೊಂಡು ನಾನು ನೋಡ್ತೀನಿ, ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ನಾನು ನೋಡಬೇಕು. ನೀವಿಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಲ್ಲ, ಆದರೂ ದೇವರ ಅನುಗ್ರಹ ಯಾಕೆ ಆಗ್ತಿಲ್ಲ ಅಂತ ನಾನು ನೋಡಬೇಕು ಅಲ್ವಾ? ದೇವ್ರಿಗೆ ಊದ್ಗಡ್ಡೆ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಸಾಕು, ದೇವರು ಅನುಗ್ರಹನ ಮಾಡ್ತಾರೆ. ಆದರೆ ನೀವು ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀರಲ್ಲ,
ಏನಕ್ಕೆ ನಿಮ್ಗೆ ಒಳ್ಳೇದಾಗ್ತಿಲ್ಲ, ನಿಮ್ಮ ಪೂಜೆನಲ್ಲಿ ಏನಾದರೂ ಲೋಪದೋಷ ಇದೆಯಾ, ನಾನು ನೋಡ್ತೀನಿ, ನಾನು ಇವತ್ತು ನೈಟ್ ಇಲ್ಲೇ ಇರ್ತೀನಿ, ನಾಳೆ ಬೆಳಗ್ಗೆ ನೀವು ಪೂಜೆ ಮಾಡೋದನ್ನ ನಾನು ನೋಡ್ತೀನಿ ಅಂತ ಸಾಧುಗಳೇನು ಮಾಡ್ತಾರೆ, ಅವತ್ತು ರಾತ್ರಿ ಅಲ್ಲೇ ಉಳ್ಕೋತಾರೆ. ಆ ದಂಪತಿ ಏನು ಮಾಡ್ತಾರೆ, ಅವ್ರ ಮನೆ ಹೆಂಗಸ್ರು ಏನು ಮಾಡ್ತಾರೆ, ಅವರು ಮಾಮೂಲಿ ಯಥಾಸ್ಥಿತಿ ಪ್ರಕಾರ ಪೂಜೆ ಮಾಡ್ತಾರೆ. ಅವ್ರು ಪೂಜೆ ಮಾಡ್ತಾರೆ. ಆ ಪೂಜೆನೆಲ್ಲ ಸಾಧುಗಳು ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ. ಆವಾಗ ಏನು ಮಾಡ್ತಾರೆ, ನೀವು ಪೂಜೆಯಲ್ಲಿ ಯಾವ ಲೋಪದೋಷನೂ ಇಲ್ಲ, ಆದರೆ ಕೆಲವೊಂದು ತಪ್ಪುಗಳು ಮಾಡ್ತಾಯಿದ್ದೀರಾ, ನೀವು ಒಂದು 5 ತಪ್ಪುಗಳು ಮಾಡಿದ್ದೀರಾ. ನೀವು ಪೂಜೆ ಮಾಡ್ತಾಯಿದ್ದೀರಾ ಒಳ್ಳೆಯದಾಗಲಿ ಅಂತ, ಅದು ಸರಿ. ಆದರೆ ನೀವು ಮಾಡೋ ಪೂಜೆಯಲ್ಲಿ ಒಂದು 5 ತಪ್ಪುಗಳಿದೆ. ಆ 5 ತಪ್ಪುಗಳನ್ನ ನೀವು ಸರಿಪಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ, ದೇವ್ರಿಗೂ ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಸಾಧು ಏನು ಮಾಡ್ತಾರೆ, ಹೊರ್ಟೋಗ್ತಾರೆ. ನಾನು ಹೇಳಿದ್ದೀನಲ್ಲ, ಆ ತಪ್ಪನ್ನೆಲ್ಲ ತಿದ್ಕೊಂಡು ನಾಳೆಯಿಂದ ಆ ತಪ್ಪು ರೀತಿಯಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ, ನಾನು ಹೇಳಿದ್ದೀನಲ್ಲ ಆ ರೀತಿ ನೀವು ಪೂಜೆ ಮಾಡ್ತಾ ಹೋಗಿ ಅಂತ ಸಾಧುಗಳು ಹೇಳ್ತಾರೆ. ಅದೇನು 5 ತಪ್ಪುಗಳು ಅನ್ನೋದು ನಾನು ಮುಂದೆ ಹೇಳ್ತೀನಿ ನಾನು. ಅವ್ರೇನು ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಡೇ ಅದೇ ರೀತಿ ಆ ಸಾಧುಗಳು ಹೇಳಿದ್ರಲ್ಲ ಅದೇ ರೀತಿ ಅವರು ಪೂಜೆ ಮಾಡ್ತಾ ಬರ್ತಾರೆ. 1 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ, 1 ವರ್ಷ ಕಳೆಯುತ್ತೆ. ಆದರೆ ಆ ಗುಡಿಸಲಿತ್ತಲ್ಲ ಆ ಜಾಗದಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ. ಆ ಸಾಧುಗಳು 1 ವರ್ಷ ಆದಮೇಲೆ ಆ ದಾರಿನಲ್ಲಿ, ಈಗ ಹಿಂದೆ ಬಂದಿದ್ರಲ್ಲ ಅದೇ ದಾರಿನಲ್ಲಿ ಆ ಮನೆ ಮುಂದೆ ನಡ್ಕೊಂಬರ್ತಾರೆ. ಆ ಸಾಧು ಯೋಚನೆ ಮಾಡ್ತಾರೆ, ಇಲ್ಲಿ ನಾನು ಹೋದ ಸತಿ ಬಂದಾಗ ಇಲ್ಲೊಂದು ಹಳೆ ಗುಡಿಸ್ಲಿತ್ತಲ್ಲ, ಈಗ ಆ ಗುಡಿಸ್ಲೇ ಇಲ್ಲ, ಆ ಗುಡಿಸ್ಲಿರೋ ಜಾಗದಲ್ಲಿ ಒಂದು ದೊಡ್ಡ ಮನೆ ಆಗಿಬಿಟ್ಟಿದೆಯಲ್ಲ ಅಂತ ಸಾಧು ನೋಡ್ತಾರೆ. ಆವಾಗ ಈ ದಂಪತಿ ಏನು ಮಾಡ್ತಾರೆ, ಮನೆಯಿಂದ ಈಚೆಗಡೆ ಬರ್ತಾರೆ. ಬಂದಾಗ ಸಾಧುಗಳು ಅಲ್ಲಿ ಬರೋದನ್ನ ನೋಡ್ತಾರೆ. ಓಡಿ ಬಂದು ಆ ಸಾಧುಗಳ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸಾಧುಗಳೇ, ನೀವು ಹೇಳಿದ ಥರ ನಾವು ಪೂಜೆ ಮಾಡಿದ್ವಿ, ನಮ್ಮ ಜೀವನ ಇವಾಗ ತುಂಬ ಚೆನ್ನಾಗಿದೆ. ಈಗ ನಮ್ಮಲ್ಲಿ ಬಡತನ ಅನ್ನೋದಿಲ್ಲ, ನಾವು ದಿನ ಒಬ್ಬೊಬ್ರಿಗೆ ದಾನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನಿದೆಯೋ ಅದನ್ನೆಲ್ಲ ನಾವು ದಾನ ಮಾಡ್ತಾ ಇದ್ದೀವಿ ದೇವರ ಹೆಸರಲ್ಲಿ. ನೀವು ಹೇಳ್ಕೊಟ್ಟಿದ್ದಂಥ ಪೂಜೆ ಫಲಿಸಿತು ಗುರುಗಳೇ ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಈ ದಂಪತಿ ದಿನ ಪೂಜೆ ಮಾಡಬೇಕಾದ್ರೆ ಏನು 5 ತಪ್ಪುಗಳು ಮಾಡ್ತಿದ್ರು, ಆ ತಪ್ಪುಗಳು ಗುರುಗಳಿಗೆ ಗೊತ್ತಾಗ್ತಿದ್ದಂಗೆ ಆ ತಪ್ಪನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅಂತ ಯಾವ ರೀತಿ ಸೂಚನೆ ಕೊಟ್ಟರು, ನೀವು ಯಾವ ರೀತಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಈಗ ಪೂಜೆ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ಆ ಸಾಧುಗಳು ಯಾವ ರೀತಿ ಹೇಳಿದ್ರು ಅಂತ ಈಗ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇ ತಪ್ಪು, ನಾವು ಪೂಜೆ ಮಾಡ್ತೀವಲ್ಲ, ಪೂಜೆಗೆ ಕುತ್ಕೊಂಡಾಗ ನಾವು ಮನಸ್ಸಿನಲ್ಲಿ ಚಂಚಲತೆ, ನಮ್ಮ ಮನಸ್ಸಿನಲ್ಲಿ ನಾವು ಪೂಜೆಗೆ ಕೂತಿದ್ದಾಗ ಇಲ್ಲ ಪೂಜೆ ಮಾಡಬೇಕಾದ್ರೆ ನಮ್ಮ ಜ್ಞಾನ ಆ ಕಡೆ ಈ ಕಡೆ ಹೋಗೋವಂಥದ್ದು. ನಾನು ಅದಕ್ಕೂ ಸಹ ಒಂದು ವೀಡಿಯೋ ಮಾಡಾಕಿದ್ದೀನಿ. ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಜ್ಞಾನ ಆ ಕಡೆ ಈ ಕಡೆ ಹೋಗುತ್ತಲ್ಲ, ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತ ಅದಕ್ಕೂ ವೀಡಿಯೋ ಮಾಡಾಕಿದ್ದೀನಿ ನಾನು, ಚೆಕ್ ಮಾಡಿ. ಪೂಜೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಚಂಚಲತೆ, ಇವಾಗ ಒಂದು ಕೆಲಸದಲ್ಲಾಗಿರ್ಬೋದು, ಈಗ ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಇದು ಅರ್ಧಕ್ಕೆ ಬಿಟ್ಟಿದ್ದೀನಿ, ನಾಷ್ಟ ಮಾಡಬೇಕು, ತಿಂಡಿ ಮಾಡಬೇಕು, ಈ ಥರ ಕೆಲಸದಲ್ಲಿ ನಮ್ಮ ಜ್ಞಾನ ಹೋಗುತ್ತೆ. ಆದರೆ ನಮ್ಮ ದೇಹ ಮಾತ್ರ ಸುಮ್ಮನೆ ಪೂಜೆ ಮಾಡ್ತಾ ಇರುತ್ತೆ. ಅದು ನಾವು ಪೂಜೆ ಕೂತ್ಕೊಂಡಾಗ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಪೂಜೆ ಎಲ್ಲ ಮಾಡಿದ ನಂತರ, ಅಪ್ಪ ದೇವರೇ, ನಾನು ಒಂದು 10 ನಿಮಿಷ ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಜ್ಞಾನ ಮಾಡ್ತೀನಿ, ನಿನ್ನ ಮನಸ್ಸಿನಲ್ಲೇ ನಾನು ನೆನೆಸ್ಕೊಂಡು ಒಂದು ಶ್ಲೋಕ ಅನ್ನೋದು ಹೇಳ್ತೀನಲ್ಲ, ನನ್ನ ಮನಸ್ಸಿನಲ್ಲಿ ಚಂಚಲತೆ ನೀನು ಕೊಡಬೇಡ, ನೀನು ನನ್ನ ಜ್ಞಾನ ಆ ಕಡೆ ಈ ಕಡೆ ಎಲ್ಲ ಹೋಗದೆ ಇರೋ ಹಾಗೆ ನಿನ್ನಲ್ಲೇ ಇರಬೇಕು, ಆ ರೀತಿ ಅನುಗ್ರಹ ಮಾಡು ಅಂತ ಜೋರಾಗಿ 3 ಸತಿ ಉಸಿರಾಡಿ ಉಸಿರು ಬಿಡಿ. ಜೋರಾಗಿ ಉಸಿರನ್ನ ಮೇಲೆ ಎಳೆದು ಕೆಳಗಡೆ ಬಿಡಿ. ಆ ಥರ 3 ಸತಿ ಬಿಟ್ಬಿಟ್ಟು ದೇವ್ರ ಹತ್ರ ಕೇಳಿಕೊಂಡು ನಂತರ ನೀವು ಮನಸ್ಸಿನಲ್ಲೇ ಕಣ್ಣು ಮುಚ್ಚಿ ಒಂದು 10 ನಿಮಿಷ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆವಾಗ ನಾವು ಮಾಡೋವಂಥ ಪೂಜೆ ದೇವ್ರುಗಳ್ಗೆ ಇಷ್ಟ ಆಗುತ್ತೆ. ಮತ್ತು 2ನೇ ತಪ್ಪು, ಅಚ್ಚುಕಟ್ಟಿಲ್ಲದೆ ಇರೋದು, ನೀಟ್ನೆಸ್ ಇಲ್ಲದೆ ಇರೋದು. ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳ್ತೀನಿ, ದೇವರು ಒಂದು ಶ್ರದ್ಧೆ, ಭಕ್ತಿ, ನೇಮ, ನೀತಿ, ಅಚ್ಚುಕಟ್ಟು ಇಷ್ಟನ್ನೆಲ್ಲ ಪಾಲಿಸೋವಂಥದ್ದು. ಎಲ್ಲಿ ಕ್ಲೀನ್ ಇರುತ್ತೋ, ಎಲ್ಲಿ ನೀಟ್ ಇರುತ್ತೋ ಅಲ್ಲಿ ದೇವ್ರುಗಳಿರೋ ಅಂಥದ್ದು. ಈಗ ದೇವ್ರ ಮನೆ ಕ್ಲೀನ್ ಮಾಡ್ದಿರಾ ಸುಮ್ಮನೆ ಅಲ್ಲೇ ಬಿಟ್ಬಿಟ್ಟು ಕಸನೆಲ್ಲ ಮೂಲೆಗೆ ತಳ್ಳಿಬಿಟ್ಟು ಪೂಜೆ ಮಾಡೋವಂಥದ್ದು, ಮತ್ತು ನೆನ್ನೆ ಹಾಕಿದ ಹೂವಲ್ಲೇ ಪೂಜೆ ಮಾಡೋವಂಥದ್ದು, ಮತ್ತು ಬಾಡೋಗಿರೋ ಹೂ ಇಟ್ಬಿಟ್ಟು ಕೊಳಕು ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು, ಅದು ಅಷ್ಟೇ ತಪ್ಪುಗಳು. ನಾವು ದೇವ್ರ ಮನೆನ ಪೂಜೆ ಮಾಡೋದಕ್ಕೆ ಮುಂಚೆ ಇಷ್ಟು ನೀಟಾಗಿ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ಫ್ರೆಶ್ ಹೂ ಹಾಕ್ಬಿಟ್ಟು ಪೂಜೆ ಮಾಡೋವಂಥದ್ದು. ಮತ್ತು ನಾವು ಸ್ನಾನ ಮಾಡಿ ನೀಟಾಗಿಬಿಟ್ಟು ಫ್ರೆಶ್ ಅಪ್ ಆಗಿ ಆವಾಗಲೇ ನಾವು ಪೂಜೆ ಮಾಡಬೇಕು. ಹೇಗಂದ್ರಾಗೆ ಮಡಿ ಮೈಲಿಗೆ ಇಲ್ದಿರ ಪೂಜೆ ಅನ್ನೋದು ನಾವು ಮಾಡೋಕ್ಕೆ ಹೋಗಬಾರ್ದು, ಅದು ಅಷ್ಟೇ ತಪ್ಪು. ಈ ರೀತಿ ತಪ್ಪು ಯಾರಾದರೂ ಮಾಡ್ತೀರಾ ಇದನ್ನು ಅಷ್ಟೇ ಸರಿಪಡಿಸ್ಕೊಳ್ಳಿ. 3ನೇ ತಪ್ಪು ಏನು ಅಂದರೆ, ಫೋಟೋ ಆಗಿರ್ಬೋದು, ದೇವ್ರ ವಿಗ್ರಹ ಆಗಿರ್ಬೋದು, ದೀಪಗಳಾಗಿರ್ಬೋದು ಡೈರೆಕ್ಟಾಗಿ ನೆಲದ ಮೇಲೆ ಇಡಬಾರ್ದು.
ಒಂದು ಮಣೆ ಅಂತ ಇರುತ್ತಲ್ಲ, ಒಂದು ಪೀಠ ಅಂತ ಇರುತ್ತಲ್ಲ, ಆ ಪೀಠದ ಮೇಲ್ಗಡೆನೇ ಇಡಬೇಕು, ಡೈರೆಕ್ಟಾಗಿ ನೆಲದ ಮೇಲೆ ಇಡಬಾರ್ದು. ಅದಷ್ಟೇ ತುಂಬ ತಪ್ಪದು, ಇಡಬಾರ್ದು. ಯಾಕೆಂದರೆ ನಾವು ಓಡಾಡ್ತಿರ್ತೀವಲ್ಲ, ನಾವು ಓಡಾಡೋ ನೆಲದ ಮೇಲ್ಗಡೆ ದೇವ್ರ ಫೋಟೋ ಇಡಬಾರ್ದು. ನಮ್ಮ ಕಾಲು ಕೆಳಗಡೆ ದೇವ್ರ ಫೋಟೋ ಇರೋವಂಥದ್ದಲ್ಲ, ದೇವ್ರ ಕಾಲು ಬುಡದಲ್ಲಿ ನಾವಿರೋ ಅಂಥದ್ದು ಅಲ್ವಾ. ಅದನ್ನು ಅಷ್ಟೇ, ಯಾರಾದರೂ ಆ ತಪ್ಪು ಮಾಡ್ತಿದ್ರೆ ದಯವಿಟ್ಟು ಆ ತಪ್ಪನ್ನ ಸರಿಪಡಿಸ್ಕೊಳ್ಳಿ. ದೀಪ ಆಗಲಿ, ದೇವ್ರ ಫೋಟೋ ಆಗಲಿ, ವಿಗ್ರಹ ಆಗಲಿ, ವಿಗ್ರಹ ಇಡಬೇಕು ಅಂದರೆ ಒಂದು ತಟ್ಟೆನಲ್ಲಿ ಇಡಿ. ದೇವ್ರ ಫೋಟೋ ಇಡಬೇಕು ಅಂತಂದರೆ ಒಂದು ಮಣೆ ಮೇಲೆ ಇಡಿ. ಈಗ ದೇವ್ರ ಮನೆ ಅಂದರೆ ಸಪ್ರೇಟು ಒಂದು ಶೆಲ್ಫ್ ಅನ್ನೋದಿರುತ್ತೆ, ಶೆಲ್ಫ್ ಮೇಲೆ ಇಟ್ಟರೆ ತೊಂದರೆ ಇಲ್ಲ. ಕೆಲವ್ರ ಮನೇಲಿ ದೇವ್ರ ಮನೆ ಇರೋದಿಲ್ವಲ್ಲ, ಅಂಥವ್ರು ಏನು ಮಾಡ್ತೀರಾ ಗೊತ್ತಾ, ಡೈರೆಕ್ಟಾಗಿ ನೆಲದ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಇಡ್ತೀರಾ. ಇಡಬಾರ್ದು. ಮಣೆ ಸಿಕ್ಕುತ್ತಲ್ಲ, ಅಲ್ಲಿಗೆದು ಮಣೆ ಸಿಕ್ಕುತ್ತಲ್ಲ, ಆ ಮಣೆ ಮೇಲೆ ಇಡಿ. ಇಲ್ಲಿ ಪೀಠ ಸಿಕ್ಕುತ್ತೆ, ಪೀಠದ ಮೇಲೆ ಇಡಿ. ದೀಪ ಆಗಲಿ, ಪೂಜೆ ಸಾಮಾನಾಗಲಿ ಯಾವುದು ಅಷ್ಟೇ ಡೈರೆಕ್ಟಾಗಿ ನೆಲದ ಮೇಲೆ ಇಡೋದಕ್ಕೆ ಹೋಗಬೇಡಿ. ಯಾರಾದರೂ ಆ ಥರ ಇಟ್ಟಿದ್ದೀರಾ ಅಂತಂದರೆ ದಯವಿಟ್ಟು ಸರಿಪಡಿಸ್ಕೊಳ್ಳಿ, ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಾಲ್ಕನೇ ತಪ್ಪು ಯಾವುದು ಅಂದರೆ, ನಾವು ಅರ್ಜೆಂಟು ಪೂಜೆ ಮಾಡೋದು. ಈಗ ಪೂಜೆ ಮಾಡ್ತೀವಿ, 1/4 ಗಂಟೆ, 10 ನಿಮಿಷ, 20 ನಿಮಿಷ ಪೂಜೆ ಮಾಡ್ತೀವಿ, ಆದರೆ ಅರ್ಜೆಂಟಲ್ಲಿ ಪೂಜೆ ಮಾಡೋದು. ಈ ಕಡೆ ನಾಷ್ಟನೂ ಮಾಡ್ತಾ ಇರೋದು, ಈ ಕಡೆ ಕೆಲಸನೂ ಮಾಡೋದು, ಈ ಕಡೆ ದೇವ್ರಿಗೆ ಪೂಜೆನೂ ಮಾಡ್ತಾ ಇರೋದು. ಪೂಜೆ ಮಾಡಬೇಕಾದ್ರೆ ಮಕ್ಕಳಿಗೆ ರೆಡಿ ಆಗ್ರಿ, ಅದು ಮಾಡಿರಿ, ಇದು ಮಾಡಿರಿ ಅಂತ ಹೇಳೋದು. ಒಂಥರ ಗಡಿಬಿಡಿನಲ್ಲಿ. ಇದಕ್ಕೆ ಪೂಜೆ ಅಂತ ಹೇಳೋದಿಲ್ಲ, ಕೆಲಸದಲ್ಲಿ ಒಂದು ನಿಯಮ ಅಂತ ಹೇಳ್ತಾರೆ. ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇದು ಪೂಜೆ ಮಾಡೋ ರೀತಿ ಅಲ್ಲ ಇದು. ಪೂಜೆಗೆ ಅಂತ ನೀವು ಒಂದು 10 ನಿಮಿಷ ಟೈಮ್ ಇಡ್ತೀರಾ, ಪೂಜೆಗೆ ಅಂತಲೇ ಇಟ್ಬಿಡಿ. ನಿಮ್ಮವು ಏನು ಕೆಲಸ ಇದೆ ನೋಡಿ, ಆ ಕೆಲಸನೆಲ್ಲ ಮುಗಿಸ್ಕೊಳ್ಳಿ, ನಂತರ ಪೂಜೆ ಮಾಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಗಡಿಬಿಡಿನಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ನೀವು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಿರಲ್ಲ, ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಿರಲ್ಲ, ದೇವ್ರ ಹತ್ರ ಒಂದು ಶ್ಲೋಕ ಅನ್ನೋದು ಹೇಳ್ತಿರಲ್ಲ, ಆ ಶ್ಲೋಕದ್ದು ಅರ್ಥ ನಿಮಗೆ ಗೊತ್ತಾಗಬೇಕು. ನೀವು ಅರ್ಥ ಮಾಡ್ಕೋಬೇಕು. ನೀವು ದೇವ್ರನ್ನ ಏನು ಕೇಳ್ತಾ ಇದ್ದೀರಾ, ಒಂದೇ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಕು. ನಾವು ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅನ್ನೋದು ದೇವ್ರಿಗೆ ಗೊತ್ತಾಗಬೇಕು, ದೇವ್ರ ಮನಸ್ಸಿಗೆ ಮುಟ್ಟಬೇಕು. ಆ ರೀತಿ ನಾವು 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ನಾವು 1/4 ಗಂಟೆ, ಅರ್ಧ ಗಂಟೆ ಗಡಿಬಿಡಿನಲ್ಲಿ ಪೂಜೆ ಮಾಡೋದಕ್ಕಿಂತ 5 ನಿಮಿಷ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಶ್ರದ್ಧೆ ಭಕ್ತಿಯಿಂದ ದೇವ್ರ ಮುಂದೆ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ 5 ನಿಮಿಷ ಮಾಡೋ ಪೂಜೆ ದೇವ್ರಿಗೆ ತಟ್ಟನೆ ಸಲ್ಲುತ್ತೆ, ರಾಯರಿಗೆ ಸಲ್ಲುತ್ತೆ. ಏಕೆಂದರೆ ರಾಯರು ಎಲ್ಲನೂ ಸಹ ಅರ್ಥ ಮಾಡ್ಕೋತಾರೆ, ಅವರು ಗುರುಗಳಲ್ವಾ, ಹಾಗಾಗಿ ಎಲ್ಲನೂ ಸಹ ಅರ್ಥ ಮಾಡ್ಕೋತಾರೆ. ರಾಯರು ಕೇಳೋದೇನು, ಒಂದು ಶ್ರದ್ಧೆ ಭಕ್ತಿ, ನೇಮ ನೀತಿ, ಮಡಿ ಮೈಲಿಗೆ, ಇಷ್ಟನ್ನ ರಾಯರು ಕೇಳ್ತಾರೆ. ಅದನ್ನು ನೀವು ತಪ್ಪದೇ ಪಾಲಿಸಿ ನೀವು, ಆಯಿತಾ. ಯಾವ ರೀತಿ ನಾವು ಪೂಜೆ ಮಾಡಬೇಕು ರಾಯರಿಗೆ, ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ಇಷ್ಟ ಆಗುತ್ತೆ, ಅದನ್ನು ನೀವು ಪಾಲಿಸ್ಕೊಂಡು ಹೋಗಿ. ನೀವು ಪೂಜೆ ಮಾಡೋ ಫಲ ಖಂಡಿತ ನಿಮ್ಗೆ ಆಗೇ ಆಗುತ್ತೆ. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ, ನಾವು ಪೂಜೆ ಮಾಡೋದ್ರಲ್ಲಿ ಏನಾದರೂ ಲೋಪದೋಷ ಇರುತ್ತೆ, ಅದಕ್ಕೆ ರಾಯರು ಅನುಗ್ರಹ ಮಾಡೋದಿಲ್ಲ ಅಂತ ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ ಅಲ್ವಾ. ನಾನು ಈ ವಿಡಿಯೋ ಏನಕ್ಕೋಸ್ಕರ ಹೇಳಿದೆ ಅಂದರೆ, ಸುಮಾರು ಜನ ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ಆದರೂ ಸಹ ನಮ್ಗೆ ಅನುಗ್ರಹ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಅರ್ಥಪೂರ್ವಕವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದು, ಸ್ವಲ್ಪ ನೀಟ್ನೆಸ್ ಇಲ್ದಿರ ಪೂಜೆ ಮಾಡೋ ಅಂಥದ್ದು, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ನಾವಿಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡೋ ಅಂಥದ್ದು, ಆ ಗಡಿಬಿಡಿನಲ್ಲಿ ಪೂಜೆ ಮಾಡೋ ಅಂಥದ್ದು, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು 5ನೇ ತಪ್ಪು, ನಾವು ಈಗ ದೇವ್ರ ಪೂಜೆ ಮಾಡ್ತಾ ಇರ್ತೀವಿ, ದೇವ್ರ ಹತ್ರ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊತಾ ಇರ್ತೀವಿ. ನಮ್ಮ ಕಷ್ಟ ಸುಖ ದುಃಖ ನೋವು ನಲಿವು, ನಮಗೇನಾಗಬೇಕು, ಏನು ಕೋರಿಕೆ ಇದೆ, ಅದನ್ನೆಲ್ಲ ದೇವ್ರ ಹತ್ರ ನಾವು ಹೇಳ್ಕೊತೀವಲ್ವ. ಪೂಜೆ ಮಾಡಿ 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ನಾವು ಹೇಳ್ಕೊತೀವಲ್ಲ, ಆವಾಗ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿ ಯಾವತ್ತಷ್ಟೇ ನಾವು ಕೇಳೋದಕ್ಕೆ ಹೋಗಬಾರ್ದು. ಬೇರೆಯವ್ರಿಗೆ ಅವ್ರಿಗೆ ಆಗಾಗಲಿ ಈಗಾಗಲಿ ನಮಗೆ ತೊಂದರೆ ಕೊಟ್ಟಿರೋರಿಗೆ ಕಷ್ಟ ಬರಲಿ, ಅವ್ರಿಗೆ ಒಂದು ಕೆಟ್ಟದಾಗಲಿ ಅಂತ ನಾವು ಯಾವತ್ತೂ ಅಷ್ಟೇ ಬಯಸೋಕೆ ಹೋಗಬಾರ್ದು. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ, ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರ, ದೇವರೇ ನೀವೇ ನೋಡ್ಕೊಳ್ಳಿ, ಅಪ್ಪ ರಾಯರೇ ನೀವೇ ನೋಡ್ಕೊಳ್ಳಿ, ನನಗಲ್ಲ ಅಂದಿದ್ದು ರಾಯರೇ ನಿಮಗೆ, ನನಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ, ಯಾರು ನನ್ನ ಋಣ ತಿಂದಿದ್ದಾರೆ, ಯಾರು ನನ್ನ ಸೊತ್ತು ತಿಂದಿದ್ದಾರೆ, ಅವ್ರನ್ನ ನೀವೇ ನೋಡ್ಕೊಳ್ಳಿ, ಆಯಿತಾ. ಅದನ್ನು ಒಳ್ಳೆ ರೀತಿಯಲ್ಲಿ ನನಗೆ ಬರೋ ಥರ ನೀವು ಮಾಡಿ ಆಯಿತಾ. ಈ ರೀತಿ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ. ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ನಾವು ಯಾವತ್ತೂ ಅಷ್ಟೇ ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಮಗೆ ಕೆಟ್ಟದ್ದು ಮಾಡಿದವ್ರಿಗೂ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೆ ಮನಸ್ಸು ಕೊಡು ದೇವರೇ, ನನಗೆ ಕೆಟ್ಟದ್ದು ಮಾಡೋ ಥರ ಬೇರೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಆ ರೀತಿ ಅವ್ರ ಮನಸ್ಸಲ್ಲಿ ಹೋಗಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿರಾಯ್ರೆ, ನನಗೆ ಮೋಸ ಮಾಡಿದಾಗೆ ಬೇರೆ ಯಾರಿಗೂ ಮೋಸ ಮಾಡಬಾರ್ದು. ಅವರು ನನಗೆ ಕೆಟ್ಟದ್ದು ಮಾಡಿದವ್ರಿಗೂ ಸಹ ನೀನು ಅನುಗ್ರಹ ಮಾಡಬೇಕು, ಒಳ್ಳೆ
ಒಳ್ಳೇದು ಮಾಡಬೇಕು ಅಂತ ಈ ರೀತಿ ನೀವು ಪ್ರಾರ್ಥನೆ ಮಾಡಿ ನೋಡಿ. ನಾವು ದೇವ್ರ ಮುಂದೆ ಕುತ್ಕೊಂಡು ಕೇಳ್ತೀವಲ್ಲ, ನಮಗೋಸ್ಕರ ಅಂತ ನಾವು ಕೇಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ಅಂತ ನಾವು ಕೇಳ್ಕೊಳ್ಳೋದ್ರಲ್ಲಿ ತುಂಬ ಅರ್ಥ ಇದೆ, ಅರ್ಥಪೂರ್ವಕವಾಗಿದೆ. ಏಕೆಂದರೆ ನಮಗೆ ಅಂತ ಕೇಳೋದ್ರಲ್ಲಿ ಸ್ವಾರ್ಥ ಇದೆ, ಬೇರೆಯವ್ರಿಗೆ ಅಂತ ಕೇಳೋದ್ರಲ್ಲಿ ಯಾವ ಸ್ವಾರ್ಥನೂ ಇರೋದಿಲ್ಲ. ದೇವ್ರುಗಳಿಗೂ ಗೊತ್ತಾಗುತ್ತೆ, ನಿನಗೋಸ್ಕರ ನೀನು ಏನು ಕೇಳ್ತಾ ಇಲ್ಲ, ಬೇರೆಯವ್ರಿಗೋಸ್ಕರ ನೀನು ಕೇಳ್ತಾ ಇದೆಯಲ್ಲ, ನಿನಗೆ ನಾನು ಅನುಗ್ರಹ ಮಾಡ್ತೀನಿ. ನಿನಗೆ ಅಂತ ನೀನು ಕೇಳ್ತಾ ಇಲ್ವಲ್ಲ, ಬೇರೆಯವ್ರಿಗೋಸ್ಕರ ಒಳ್ಳೇದಾಗಲಿ ಅಂತ ನೀನು ಎರಡೊತ್ತು ಕುತ್ಕೊಂಡು ಕೇಳ್ತಿದ್ದೀಯಲ್ಲ, ನಿನಗೆ ನಾನು ಕೊಡ್ತೀನಿ. ನಿನಗೆ ಏನು ಬೇಕು, ನಿನ್ನ ಮನಸ್ಸಲ್ಲಿ ಏನು ನೋವಿದೆ ಅದನ್ನೆಲ್ಲ ನಾನು ದೂರ ಮಾಡ್ತೀನಿ ಅಂತ ರಾಯರು ಹೇಳ್ತಾರೆ. ನಾನು ಅದಕ್ಕೆ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳೋದು, ನಾನು ನೋಡಿ, ನಮಗೆ ಕೆಟ್ಟದ್ದು ಮಾಡೋದು ಅಂತ ಬೇರೆಯವ್ರು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ನೀವು ಪೂಜೆಗೆ ಅಂತ ಕೂತ್ಕೋತೀರಾ, ನಿಮ್ಮ ಮನಸ್ಸಲ್ಲಿ ಆ ಕಡೆ ಈ ಕಡೆ ಚಂಚಲತೆ ಜ್ಞಾನ ಆ ಕಡೆ ಈ ಕಡೆ ಹೋಗಬಾರ್ದು. ಮನೆ ದೇವರಲ್ಲಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ರಾಯರ ಹತ್ರ ಕೇಳ್ಕೊಳ್ಳಿ. ನಾನು 10 ನಿಮಿಷ ನಿನ್ನ ಪ್ರಾರ್ಥನೆ ಮಾಡ್ತೀನಿ ತಂದೆ, ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಅಲ್ವಾ. ಸ್ವಲ್ಪ ನೀಟು, ನಿಯಮ, ಶ್ರದ್ಧೆ, ಭಕ್ತಿ, ಅಚ್ಚುಕಟ್ಟು ಇಷ್ಟನ್ನೇ ದೇವ್ರು ಕೇಳೋವಂಥದ್ದು. ನಾವು ಹಾಕೋ ಭೃಷ್ಟ ಅನ್ನನ ರಾಯರು ಕೇಳೋದಿಲ್ಲ. ಮತ್ತು ನಮ್ಗೆ ಒಳ್ಳೇದಾಗಲಿ ಅಂತ ಕೇಳೋದಕ್ಕಿಂತ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಕೇಳೋದ್ರಲ್ಲಿ ತುಂಬ ಅರ್ಥಪೂರ್ವಕವಾಗಿದೆ. ನಾನು ಎಲ್ಲ ವಿಡಿಯೋಗಳಲ್ಲೂ ಅದನ್ನೇ ಹೇಳೋದು. ನಮಗೆ ಅಂತ ನಾವು ಏನನ್ನು ಕೇಳಬಾರ್ದು, ನಮಗೆ ಅಂತ ದೇವರು ಕೊಡ್ತಾರೆ. ನೀವು ಪೂಜೆ ಮಾಡಬೇಕಾದ್ರೆ ಬೇರೆ ಯಾರಿಗೇ ಆಗಲಿ ಕೆಟ್ಟದಾಗಲಿ ಅಂತ ಯಾವತ್ತೂ ಅಷ್ಟೇ ಬಯಸೋದಕ್ಕೆ ಹೋಗಬೇಡಿ. ಆ ಥರ ಏನಾದ್ರು ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ನೀವು ಪೂಜೆ ಮಾಡಿದ ಫಲ ಖಂಡಿತ ಈಡೇರೋದಿಲ್ಲ, ನಿಮ್ಗೆ ಅನುಗ್ರಹನೂ ಮಾಡೋದಿಲ್ಲ. ನಾನು 100 ಸತಿ ಬೇಕಾದರೂ ಹೇಳ್ತೀನಿ, ನೀವು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತ ಇವತ್ತೇ ನಿಲ್ಲಿಸ್ಬಿಡಿ ಅದನ್ನು. ನಾಳೆಯಿಂದ ಆ ಥರ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ನಿಮ್ಗೆ ಕೆಟ್ಟದ್ದು ಮಾಡಿದ್ದಾರಾ, ದೇವರೇ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡಿ. ಇಷ್ಟೇ, ತಿರ್ಗೇನು ನಾವು ಇಷ್ಟು ಪೂಜೆ ಮಾಡ್ತಾಯಿದ್ರು ದೇವರ ಅನುಗ್ರಹ ಯಾಕೆ ಆಗಲಿಲ್ಲ ಅಂತಂದರೆ ನಾವು ಮಾಡೋಂಥ ಕೆಲವು ತಪ್ಪುಗಳಿಂದ ದೇವರ ಅನುಗ್ರಹ ಆಗೋದಿಲ್ಲ. ಈ 5 ತಪ್ಪುಗಳಲ್ಲಿ ಯಾರಾದರೂ ಈ ಥರ ತಪ್ಪು ಮಾಡ್ತಿದ್ರೆ ದಯವಿಟ್ಟು ತಿದ್ದುಕೊಳ್ಳಿ. ಅದನ್ನು ಖಂಡಿತ ನೀವು ಕೇಳಿದ ತಕ್ಷಣ ರಾಯರು ವರ ಕೊಟ್ಟೇ ಕೊಡ್ತಾರೆ. ಏಕೆಂದರೆ ಆ ಅನುಭವ ನನಗಾಗಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.